ಕೊಟ್ರು ಅಂತಂದ್ರೆ ಬೇರೆ ಸ್ಕೂಲ್ಗೆ ಎಷ್ಟೋ ಜನ ಕ್ಲಾಸ್ಗೆ ಚಕ್ಕರ್ ಹೊಡೆದಾಗ ಏನ್ ಮಾಡ್ತಾರೆ ಅಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ. ಡೈಲಿ 5 ರೂಪಾಯಿ ತರಬೇಕು. ನೀನು ಏನಾದ್ರು ಸ್ಕೂಲ್ ಬರ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ 5 ರೂಪಾಯಿ 10 ರೂಪಾಯಿ ನೀನು ಏನ್ ಮಾಡ್ಬೇಕು, ಫೈನ್ ತಗೊಂಡ್ಬರ್ಬೇಕು. ಇದೊಂಥರ ರೂಲ್ಸ್ ಆಗಿದೆ. ಇನ್ನೊಂದು ರೂಲ್ಸ್ ಏನಂತಂದ್ರೆ, ನಾವು ಎಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಬಸ್ಗೆ ಓಡಿಸ್ತಾ ಇರುತ್ತೆ. ಹೆಣ್ಮಕ್ಳುಗಳೆಲ್ಲ ಇರೋರು ಇಲ್ಲಿ ಕಿವಿ ಹಿಡ್ಕೊಂಡು ಬಸ್ಗೆ ಓಡಿಸ್ಬೇಕಾದ್ರೆ ಏನಾಗೋರು ಅಂದ್ರೆ ಹೆಣ್ಮಕ್ಳೆಲ್ಲ ನಕ್ಕೋರು, ಮೇಷ್ಟ್ರು ಹೇಳೋರು ನಗಿ ನಗಿ ಅಂತ. ಯಾಕಂದ್ರೆ ಅವಮಾನ ಆಗ್ಬೇಕು ಇವ್ರಿಗೆ, ಇವ್ರು ನಾಚಿಕೆ ಆಗ್ಬೇಕು. ಏನು ಡೈಲಿ ನನ್ನ ತಾತ ಸತತ, ನಮ್ಮ ಅಪ್ಪ ಸತತ, ನನ್ನ ತಾಯಿ ಸತತ ಅಂತ ಬರ್ತಾ ಇರ್ತಾನೆ. ಇವನು ಎಲ್ಲಾರ್ಗೂ ಸಾಯಿಸ್ಬಿಟ್ಟು ಒಬ್ಬ ಬದುಕೊಂಡು ನೀನು ಯಾವಾಗ ಸಾಯ್ತೀಯ? ಬಸ್ಗೆ ಹೊಡಿತಾ ಇರ್ತಾನೆ, ಮಾನ ಮರ್ಯಾದೆಲ್ಲ ಹೋಗ್ತದೆ. ನಾಚಿಕೆ ಆಗ್ಲಿ ಅಂತ ಏನ್ ಮಾಡ್ತಾರೆ, ಬಸ್ಗೆ ಹೊಡಿಸ್ತಾರೆ ಬೇರೆ. ಯಾಕೆ ಗೊತ್ತಾ ದೇವರ ಆಜ್ಞೆ ಕೊಟ್ಟಿದ್ದು? ಇವ್ರಿಗೆ ಒಂಚೂರು ತಿಳುವಳಿಕೆ ಬರ್ಲಿ. ಯಾವಾಗ್ಲೂ ಬಲಿನೇ ಅರ್ಪಿಸೋದಲ್ಲ, ತನ್ನನ್ನು ತಾನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ರಿ ಅಂತ ನಾವು ನೋಡ್ತಿರ್ತೇವೆ. ರೋಮನ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ತೆಗೆದ್ಬೇಡ. ಆ ವಚನದಲ್ಲಿ ಹೇಳುವಂತ ಮಾತ್ರ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ. ಅದು ಒಂದು ಕಾಲದಲ್ಲಿ ಅಪ್ಪಣೆ ಕೊಟ್ಟೆ, ನಾನೇ ಕೊಟ್ಟಿದ್ದು, ನಾನೇ ತೆಗ್ದಾಕಿದ್ದೀನಿ. ಏನ್ ಬೇರೆ ಕಡ್ಲಾಕುವಂತ ಬೆಳೆಸುವಂತ ಮರವನ್ನು ಕಡ್ಲಾಕೋಕೆ ದೇವ್ರಿಗೆ ಅಪ್ಪಣೆ ಇಲ್ವಾ? ದೇವ್ರ ಶಕ್ತಿ ಇಲ್ವಾ? ದೇವ್ರಿಗೆ ಒಂದು ಅಧಿಕಾರ ಇಲ್ವಾ? ಇದೇ ಬೇರೆ. ಅದೇ ರೀತಿ ಏನ್ ಗೊತ್ತಾ, ಯೇಸು ಸ್ವಾಮಿಯ ಮಾತು, ತಂದೆಯಾದ ದೇವರ ಮಾತುಗಳು ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥವರೆಗೂ ಓದ್ಬೇಕು. ಓದಿ ಆಲೋಚನೆ ಮಾಡಬೇಕು. ಮನುಷ್ಯರಿಗೆ ಎಟಕಿಸುವಂತ ಜ್ಞಾನದ ರೀತಿಯಲ್ಲಿ ಆಲೋಚನೆ ಮಾಡೋಲ್ಲ, ದೈವಿಕ ಆಲೋಚನೆಯಲ್ಲಿ ಆಲೋಚನೆ ಮಾಡಿದ್ರೆ ದೇವರ ಮನಸ್ಸು, ದೇವರ ಮಾತುಗಳು ಅರ್ಥ ಆಗಿರ್ತದೆ. ಯೇಸು ಸ್ವಾಮಿ ಹೇಳಿದಂತ ಮಾತು ನಾವು ನೋಡಿಕೊಂಡಿದ್ದೇವೆ. ನಮಗೆ ಈ ಲೋಕದಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದು ಯಾಕೆ ಗೊತ್ತಾ? ಈ ಲೋಕದಲ್ಲಿ ದೇವರ ಕೆಲಸ ಹೆಚ್ಚಾಗಿದೆ ಪ್ರೇರೆ. ದೇವರ ಕೆಲಸ ಒಂದೋ ಎರಡಲ್ಲ. ನಾವು ಮೊದಲು ಏನ್ ಮಾಡ್ಬೇಕು, ದೇವರ ರಾಜ್ಯ, ದೇವರ ನೀತಿಗೋಸ್ಕರ ನಾವು ಏನ್ ಮಾಡ್ಬೇಕು, ತವಕ ಸಂಪಾದನೆಗೋಸ್ಕರನೋ, ಒಂದು ಮನೆ ಕಟ್ಟೋದಕ್ಕೋಸ್ಕರ, ಒಂದು ಸೈಟ್ ತಗೋಗೋಸ್ಕರ, ಒಂದು ಆಸ್ತಿಗೋಸ್ಕರ ಅಲ್ಲ ತವಕ. ಇಲ್ಲ ನಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡ್ಬೇಕು, ಇಂಜಿನಿಯರ್ ಮಾಡ್ಬೇಕು, ಲಾಸ್ಟ್ ಬೆಂಕಿ ಕೆರೆ ಕಳ್ಬೇಕನ್ನೋದು ನಮ್ಮ ತವಕ ಇರಬಾರ್ದು. ಏನ್ ಮಾಡ್ಬೇಕು, ದೇವರ ರಾಜ್ಯ, ದೇವರ. ನಾನು ಇವತ್ತು ಬದುಕಿದ್ದೀನಿ, ದೇವರ ಮಾತನ್ನು ಕೇಳಿದಂತ ನಾನು ಏನಾಗಿದ್ದೀನಿ, ಇವತ್ತು ಬದುಕಿದ್ದೀನಿ. ನನ್ನ ಹಾಗೆ ಅನೇಕರು ಬದುಕಬೇಕು. ನಾನು ಈ ಲೋಕದಲ್ಲಿ ಜ್ಞಾನಿ ಅಲ್ಲ, ನಾನು ಈ ಲೋಕದಲ್ಲಿ ಐಶ್ವರ್ಯವಂತನಲ್ಲ, ನಾನು ಈ ಲೋಕದಲ್ಲಿ ಏನೋ ಒಂದು ದೊಡ್ಡ ಉನ್ನತ ಸ್ಥಾನದಲ್ಲಿ ಇರುವಂತ ಮನುಷ್ಯನಲ್ಲ, ನಾನು ಪದವೀಗಾರನಲ್ಲ. ನನ್ನನ್ನ ದೇವರು ಬದುಕಿಸುತ್ತಿರುವಾಗ ಬೇರೆಯವ್ರನ್ನು ನಾನು ಸ್ವಾರ್ಥ ಹೇಳಿ ಅನೇಕರಿಗೆ ದೇವ್ರ ಮಾರ್ಗ ನಡೆಸಿದ್ರೆ ಅವ್ನು ಬದುಕಲ್ಲ ಅಂತಾನೆ. ದೇವ್ರು ಏನಕ್ಕೆ ಈ ಜೀವನ ಕೊಟ್ಟಿದ್ರು ಅಂತ ಒಂದು ಚೂರಾದ್ರೂ ಅರ್ಥ ಮಾಡ್ಬೋದಾಗಿದೆ ಅಂದ್ರೆ ನಾವು ಕ್ರೈಸ್ತರು ಇಲ್ಲ ಪ್ರೇರೆ. ದೇವ್ರಿಗೆ ಹೇಳುವಂತ ಯಾವುದೋ ಒಂದು ವಚನವನ್ನು ಇಟ್ಕೊಂಡು ಆತನು ಈತನ ಮೇಲೆ ಪ್ರೀತಿ, ಈತನ ಆತನ ಮೇಲೆ ಪ್ರೀತಿ, ತಂದೆ ತಾಯಿ ಮೇಲೆ ಪ್ರೀತಿ ಮಾಡಿ ಪ್ರೀತಿ, ದೇವರಿಗಿಂತ ನೋಡಿ ಕೆಳಗಡೆ ಹೇಳುವಂತ ಮಾತು, ಆತನು ಮಮತೆ ನೀಡುವವನು ನನಗೆ ಯೋಗ್ಯನಲ್ಲ, ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆ ನೀಡುವವನು ನನಗೆ ಯೋಗ್ಯನಿಲ್ಲ. ಯಾಕ ಪ್ರೀತಿಸ್ತಾ ಇದ್ದೀನಿ ನೀನು? ಈ ಲೋಕಕ್ಕೆ ಬಂದ ಮೇಲೆ ಸ್ವಾರ್ಥಿ ಆಗೋದ ನೀನು? ಓಕೆ, 10 ವರ್ಷ 12 ವರ್ಷ ಮನುಷ್ಯರಿಗೆ ಜ್ಞಾನ ಬರಲ್ಲ, ತಿಳುವಳಿಕೆ ಇರಲ್ಲ ಅಷ್ಟೊಂದು. ಬೆಳೆದಾದ್ಮೇಲೆ ಅದು ನೀನು ದೇವ್ರನ್ನ ಹುಡುಕೋದಕ್ಕೆ ಇಷ್ಟಪಟ್ಟ, ಫಿಲಮ್ದಾಗಿ ಹುಡುಕ್ತಾ ಇದೆಯಾ, ಪ್ರೀತಿ ಮಾಡೋ ಹುಡುಗಿನ ಹುಡುಕ್ತಾ ಇದೆಯಾ, ಹುಡುಗನ ಹುಡುಕ್ತಾ ಇದೆಯಾ, ಏನೇನೋ ಹುಡುಕ್ತಾ ಇದೆಯಾ, ನನ್ನನ್ನ ಹುಡುಕ್ತಾ ಇದೆಯಾ ಲೋಕದಲ್ಲಿ ಅಂತಂದ್ರೆ ದೇವ್ರನ್ನ ಹುಡುಕೋರಿಲ್ಲ. ಅದಕ್ಕೆ ದೇವ್ರ ಆಕಾಶದಿಂದ ಏನ್ ಮಾಡ್ತಾ ಇದ್ರಂತೆ, ನಿಮ್ಕಿ ನೋಡ್ತಾ ಇದ್ರಂತೆ, ಯಾವನಾದರೂ ನನ್ನನ್ನು ಕಂಡುಕೊಳ್ಳುವನಿದ್ದಾನು ಇಲ್ಲುವಂತ ಇವ್ರು ಬುದ್ಧಿವಂತ ಜನರ, ನನ್ನ ಹುಡುಕುವವನಿದ್ದಾನು ಇಲ್ಲುವಂತ ದೇವ್ರು ಏನ್ ಮಾಡ್ತಾ ಇದಾರೆ, ಆಕಾಶದಿಂದ ಇಣಕಿ ನೋಡ್ತಾ ಇದ್ರಂತೆ ದೇವ್ರು. ಈ ಲೋಕದಲ್ಲಿ ಕ್ರೈಸ್ತರಾದ್ರೆ ನಾವೇನಾಗಿದ್ದೀವಿ, ಸ್ವಕಾರ್ಯದಲ್ಲಿ ಮನಸ್ಸಿಡ್ತಾ ಇದೀವಿ ಬೇರೆ. ಹೆಂಡತಿ ಒಂದು ಸೇವೆ ಮಾಡಿದ್ರೆ ಗಂಡನು ಬಿಡಲ್ಲ, ಗಂಡನು ಸೇವೆ ಮಾಡಿದ್ರೆ ಹೆಂಡತಿ ಬಿಡಲ್ಲ, ಅಕ್ಕ ಸೇವೆ ಮಾಡಿದ್ರೆ ತಂಗಿ ಬಿಡಲ್ಲ, ತಂಗಿ ಸೇವೆ ಮಾಡಿದ್ರೆ ಅಕ್ಕ ಬಿಡಲ್ಲ. ಒಬ್ರಿಗೊಬ್ರು ಏನಾಗಿದ್ದಾರೆ, ವೈರಿಗಳು. ಯಾಕೆ ವೈರಿ ಅಂತ ಅಂದ್ರೆ, ಯೇಸು ಸ್ವಾಮಿಯ ಕಾರ್ಯ ಮೇಲೆ ನಾವು ಮನಸ್ಸಿಟ್ರೆ, ಮನಪೂರ್ವಕವಾಗಿ ಮನೆ ಕುಟುಂಬ ದೇವರಿಗೋಸ್ಕರ ಬದುಕಿದ್ರೆ, ಯಾಕೆ ಪ್ರಿಯರೇ ಮನೆ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರೋದು? ಯೇಸು ಸ್ವಾಮಿ ಹೇಳಿದಂತ ಮಾತು ಆತನು ಹಾಗೆ ಸಾಧಿಸ್ತಾರ. ಅವರು ಎಂತಕ್ಕೆ ಆ ರೀತಿ ಹೇಳಿದ್ದಾರೆ ಅಂತ ಅಂದ್ರೆ, ನಾವು ಸ್ವಕಾರ್ಯದಲ್ಲಿ ಇರುವಂತ ಕಾರಣಕ್ಕೆ ದೇವ್ರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ, ನಮ್ಮ ಮನೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ, ಜಗಳ ಕಚ್ಚಾಟ ಪ್ರಿಯರು, ಜಗಳ ಕಚ್ಚಾಟ. ಯೇಸು ಸ್ವಾಮಿಯ ಒಂದೊಂದು ಆಜ್ಞೆಗಳು ಎಷ್ಟು ಅದ್ಭುತ ರೀತಿ ಮಾತಾಡಿ, ಇಂಥ ಪ್ರಶ್ನೆಗೆ ಇಂಥ ಉತ್ತರ ಇಲ್ಲ ಅನ್ನೋ ಮಾತೇ ಇಲ್ಲ ಬೈಬಲ್. ಹುಡುಕ್ ನೋಡಿ, ಎಲ್ಲಾದ್ರೂ ಮೂಲೆಯಲ್ಲಿ ಹುಡುಕಿ ಇದ್ದೇ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ದೇವರ ವಾಕ್ಯ ಉತ್ತರವಾಗಿದೆ ಪ್ರೇರು. ಗಂಡ ಸೇವೆ ಮಾಡ್ತಾ ಇಲ್ಲ ಅಂತ ಹೆಂಡತಿ, ಹೆಂಡತಿ ಸೇವೆ ಮಾಡ್ತಾ ಇಲ್ಲ ಅಂತ ಗಂಡ, ಮಕ್ಕಳು ಸೇವೆ ಮಾಡ್ತಾ ಇಲ್ಲ ಅಂತ ತಾಯಿ ತಂದೆ ಸೇವೆ ಮಾಡ್ತಾ ಇಲ್ಲ ಅಂತ ಮಕ್ಕಳು ಬೇರೆ. ಇವತ್ತು ತನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕೋಸ್ಕರ ಎಷ್ಟೋ ಕಷ್ಟಪಡ್ತಾರೆ, ದೇವ್ರ ಮಾರ್ಗದಲ್ಲಿ ಕಾಪಾಡ್ಬೇಕಂತ ಅವ್ರ ಮನಸ್ಸಿಲ್ಲ. ನಮ್ಮ ಸ್ವಬುದ್ಧಿಯಿಂದ ನಾವು ಕಾಪಾಡ್ಕೋಬೇಕಂತ ಏನ್ ಮಾಡ್ತಾ ಇದಾರೆ, ಅನೇಕ ತಾಯಂದಿರು ಹೋರಾಡ್ತಾ ಇದ್ದಾರೆ ತನ್ನ ಮಕ್ಕಳಿಗೋಸ್ಕರ. ತಿರ್ಗಾ ಹೇಳ್ತಾರೆ, ದೇವ್ರ ಕೆಲ್ಸಕ್ಕೆ ಬಿಡಲ್ಲ, ದೇವ್ರ ಕಾರ್ಯಕ್ಕೆ ಬಿಡಲ್ಲ. ಅಯ್ಯೋ ನನ್ನ ಮಗ ದಾರಿಲಿ ದೇವ್ರ ಮಾರ್ಗದಲ್ಲಿ ಹೋಗ್ತಾ ಇಲ್ಲ, ಮೊದಲು ಭಕ್ತಿಯಿಂದ ನಡೀತಾ ಇದೆ, ಇವಾಗ ಏನಾಗಿದ್ದಾನೆ, ಭಕ್ತಿ ಮಾರ್ಗದಲ್ಲಿಲ್ಲ. ಅವನನ್ನು ಹೇಳ್ರಿ, ಸತ್ಯದ ವಾಕ್ಯ, ಸತ್ಯದ ವಚನ ಕೇಳಿದ್ರಲ್ಲ ಅದನ್ನ ದೇವ್ರ ಕೆಲಸ ಮಾಡ್ಬೇಕಂತ ಬರೋದು.
ಒಂದು ವಚನ ಹೇಳಿದ ತಕ್ಷಣ 120 ಅಲ್ಲೇಲೂಯಾ ಅನ್ನುವಂಥ ಸಭೆ ಬಂದ್ರೆ ಏನ್ ಅರ್ಥ ಆಗುತ್ತೆ ಅವ್ರಿಗೆ? ಏನ ಈ ಫಿಲಮ್ ಅಲ್ಲಿ ಅಡ್ವರ್ಟೈಸ್ ಬರ್ತಾರ, ಒಳ್ಳೆ ಮಾತು ನಡಿಬೇಕಾರೆ ಸೆಂಟ್ರಲ್ ಅಡ್ವರ್ಟೈಸ್ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ? ಎಲ್ಲ ಸ್ಟೋರಿನೇ ಮಾತಾಗುತ್ತೆ. ಅಯ್ಯೋ ಎಂತ ಕೆಲಸ ಮಾಡಿದಪ್ಪ ಇವನು, ಇಷ್ಟೊಂದು 120 ಅಲ್ಲೇಲೂಯಾ ಹೇಳ್ತಾರೆ. ಏನಕ್ಕೆ ಹೇಳ್ತಾ ಇದೀಯಪ್ಪ? ವಾಕ್ಯ ನೆನ್ಸ್ಕೊಳಕ? ಅದನ್ನೇ ಫಸ್ಟ್ ಧ್ಯಾನ ಮಾಡ್ಕೊಪ್ಪ. ಅಲ್ಲೇಲೂಯಾ ನಾವು ಕಟ್ ಮಾಡು, ವಾಕ್ಯದ ಪ್ರಕಾರ ಮಾತಾಡು. ಅದನ್ನ ಮಾತಾಡದೆ ಬರೀ ಗಿಳಿ ಪಂಚಾಂಗ ಹೇಳಿ 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 ಸಭೆಯಲ್ಲಿರುವಂತ ದೇವಜನರು ಏನ್ ಮಾಡಿದ್ದಾರೆ? ದೆವ್ವದ ಜನರಾಗಿ ಮಾಡ್ಬಿಟ್ಟಿದ್ದಾರೆ. ಈ ಕಡೆ ಅವನು ದೇವ್ರಿಗೂ ನಂಬ್ತಾ ಇಲ್ಲ, ಇವಾಗ ದೆವ್ವನು ನಂಬ್ತಾ ಇಲ್ಲ. ಸೆಂಟ್ರಲ್ ಏನಾಗಿದ್ದಾನೆ? ಸೆಂಟ್ರಲ್ ಆತರ ಅಲಿತಾ ಇದ್ದಾನೆ ಪ್ರೇರೆ. ಆತರ ಅನೇಕ ಭಕ್ತರನ್ನ ನೋಡ್ತಾ ಇದ್ದೇವೆ ಪ್ರೇರೆ. ಎಷ್ಟೋ ವರ್ಷ ದೇವ್ರು ಮಕ್ಳು ಕೊಟ್ಟಿರೋ ಪ್ರೇರೆ. ಮಕ್ಳು 10 ವರ್ಷ ಮಕ್ಳಿಲ್ಲದೆ ಅಲಿತಾ ಇರುವಂತ ಆ ತಂದೆ ತಾಯಿಗಳಿಗೆ, ಆ ಅಜ್ಜಿದರಿಗೆ, ಆ ತಾಯಿಂದರಿಗೆ ದೇವ್ರು ಮಗು ಕೊಟ್ಟಾದ್ಮೇಲೆ ಮಕ್ಳನ್ನ ಏನ್ ಮಾಡ್ತಾ ಇದಾರೆ ಗೊತ್ತಾ? ಲೋಕದ ಕಾರ್ಯದಲ್ಲಿ ಬೆಳೆಸ್ತಾ ಇದ್ದಾರೆ ಪ್ರೇರೆ. ಏನ್ ಪ್ರಯೋಜನ ಆಯ್ತು ಇವ್ರ ಮಗು ಕೊಟ್ಟು? ಏನಾದ್ರು ಪ್ರಯೋಜನ ಆಯ್ತಾ? ಇವ್ರು ಬೆಂಕಿ ಕೆರೆಗೆ ಆಡ್ತಾ ಇದ್ದಾರೆ, ಆ ಮಕ್ಕಳನ್ನ ತಗೊಂಡು ಆಡ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಮಕ್ಕಳನ್ನು ನೀನು ಅಲ್ಲ ಏನೋ ಮನೆ ಕುಟುಂಬದಲ್ಲಿ, ಎಷ್ಟೋ ಮನೆ ಕುಟುಂಬದಲ್ಲಿ ಬೇರೆ ಗಂಡ ನಂಬಿದ್ರೆ ಹೆಂಡತಿ ನಂಬಿರಲ್ಲ, ಹೆಂಡತಿ ನಂಬಿದ್ರೆ ಗಂಡ ನಂಬಿರಲ್ಲ, ಅಣ್ಣ ನಂಬಿದ್ರೆ ತಮ್ಮ ನಂಬಿರಲ್ಲ, ತಮ್ಮ ನಂಬಿದ್ರೆ ಅಣ್ಣ ನಂಬಿರಲ್ಲ. ಅನೇಕ ಒಂದು ಕೊರತೆಗಳು, ಫೈಟ್ಗಳು ಇರುತ್ತೆ ಮನೆ ಕುಟುಂಬದಲ್ಲಿ, ಅನೇಕ ಒಂದು ಸಮಸ್ಯೆ ಇರುತ್ತೆ. ಆದ್ರೆ ದೇವರ ಕುಟುಂಬ ಎನ್ನಿಸಿಕೊಂಡವರು ಪೂರ್ತಿ ನಂಬಿದವರೇ ಮಕ್ಕಳನ್ನು ಲೋಕದ ಕಾರ್ಯದಲ್ಲಿ ನಡೆಸ್ತಾರೆ. ನಮ್ಮನ್ನು ಕಾಪಾಡೋರು ಯಾರಂತ ಹೇಳ್ತಾರೆ. ಪೂರ್ತಿ ನಂಬಿದ್ರೆ ಯಾರು ನಿಮ್ಗೆ ಯೇಸು ಕ್ರಿಸ್ತ ನಂಬಿಲ್ಲ ಅಂತ ಬೈಯೋರು ಯಾರಿಲ್ಲಪ್ಪ. ನಮ್ಮ ಮನೆ ಕುಟುಂಬದಲ್ಲಿ ಯಾರಿಲ್ಲ ಬೈಯೋರು. 10 ಜನ ದೇವ್ರನ್ನ ನಂಬಿದೀವಿ. ನೀವು ನಂಬಿದಂತ ನೀವು ನಿಮ್ಮ ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಏನ್ ಬೇರೆ ಸಭೆ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲ ಒಂದಿರ್ತೀವಿ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನು ಇವಾಗ ಏನ್ ಮಾಡ್ಬೇಕು ಹೇಳಿ? ದೇವ್ರ ಮಾರ್ಗದಲ್ಲಿ ನಡೆಸ್ಬೇಕು. ಅವ್ರಿಗೆ ಇಲ್ಲ ಸಲ್ಲದ ವೇಸ್ಟ್ ಆದಂತ ಕಾರ್ಯಕ್ರಮಗಳನ್ನು ಟಿವಿಗಳಲ್ಲಿ ತೋರಿಸ್ರೆ, ಮೊಬೈಲ್ಗಳಲ್ಲಿ ಅವ್ರ ಜೀವನ ಏನಾಗ್ಬೇಕು? ಆಮೇಲೆ ಅಳೋದಕ್ಕಿಂತ ಪ್ರಯೋಜನ ಇಲ್ಲ. ಸತ್ತ ಮೇಲೆ ಮನುಷ್ಯ ಅಳಿದ್ರೆ ಪ್ರಯೋಜನ ಇಲ್ಲ. ಬದುಕಿರುವಾಗಲೇ ಅಳಿರಿ ಅಂತ ಯೇಸು ಸ್ವಾಮಿ ಏನಂತ ಮಾತಿನ ಗೊತ್ತಾ? ಅಯ್ಯೋ ನನಗೋಸ್ಕರ ಯಾಕೆ ಕ್ರಮ ಹೇಳ್ತಾ ಇದ್ದೀರಾ ನೀವು? ನನಗೋಸ್ಕರ ಯಾಕೆ? ನಾನು ಬರ್ಬೇಕಾಗಿತ್ತು, ಸಾಯ್ಬೇಕಾಗಿತ್ತು, ಹುಟ್ಟಬೇಕಾಗಿತ್ತು. ನಾನು ಇದಕ್ಕೋಸ್ಕರ ಬಂದು ನನಗೋಸ್ಕರ ಯಾಕೆ ಅಂತ ಇದ್ದೀರಾ ನೀವು? ನಿಮಗೋಸ್ಕರ ಅಳಿರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಅವರ ಮಾತನ್ನು, ಅವ್ರು ನಿಮ್ಮ ಮಾತನ್ನು ಕೇಳ್ತಾ ನೀವು ಅಳ್ತಿರಲ್ಲ, ಅವಾಗ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ದೇವರ ಮಾತನ್ನು ಕೇಳದ ಕಾರಣಕ್ಕೆ ನಿಮ್ಗೆ ಈ ನೋವು ಬರ್ತಾ ಇದೆ. ನಾವು ದೇವರ ಮಾತನ್ನು ಕೇಳ್ತಾ ಇರೋದಕ್ಕೆ ನಮ್ಗೆ ಈ ನೋವು. ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇರೋದಕ್ಕೆ ನಮ್ಗೆ ದೇವರು ಅದೇ ರೀತಿ ದುಃಖ ಪಡ್ತಾ ಇದ್ದಾರೆ. ಅಯ್ಯೋ ನನ್ನ ಮಗ ವಾಕ್ಯ ಪ್ರಕಾರ ನಡೀತಾ ಇಲ್ಲ ಅಂತ ದೇವರು ಅದೇ ರೀತಿ ನಂಬ್ಕೋತಾ ಇದ್ದಾರೆ. ಒಂಚೂರು ಬದಲಾವಣೆ ಇಲ್ಲ. ನಮ್ಮ ಮಕ್ಕಳು ನಮ್ಮ ಮುಂದೆ ನೋವು ಪಡಿಸುವಂತಹ ವಿಷಯಗಳು, ಘಟನೆಗಳು ನಾವು ಅನುಭವಿಸುವಾಗ ಆ ನೋವು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದೇ ತರ ನನ್ನ ತಂದೆ ನನ್ನ ಮಾತಕ್ಕೆ ವಿರುದ್ಧವಾಗಿ ನಡೆಯುವಾಗ ನನ್ನ ನೋಡಿ ನಮ್ಮ ತಂದೆ ನಂಬ್ಕೋತಾವ್ರೆ ಅಂತ ನೀವು ಯಾವಾಗ ಅರ್ಥಕೋತಿರೋ ನಿಜವಾಗ್ಲೂ ಪ್ರೇರೆ ದೇವರ ಮನಸ್ಸನ್ನು ನಿಮ್ಗೆ ಅರ್ಥ ಆಗುತ್ತೆ. ಪ್ರಪಂಚ ಭಯಂಕರವಾದ ರೀತಿಯಲ್ಲಿ ಹೋಗ್ತಾ ಇದೆ. ಕ್ರೈಸ್ತರಾದಂತ ನಾವಾದ್ರೂ ಏನ್ ಮಾಡ್ಬೇಕು ಹೇಳಿ? ದೇವರಿಗೋಸ್ಕರ ತವಕ ಪಡ್ಬೇಕು. ಯಾರು ಹೋಗೋರನ್ನ ಸೇವೆಗೆ, ಯಾರು ಸೇವೆ ಮಾಡುವವರು, ಬೆಳೆಗಳು ಬಹಳ ಇಲ್ಲೋರಿಲ್ಲ, ಎಲ್ಲರೂ ಸುಖ, ಎಲ್ಲರೂ ತನ್ನ ಕಾರ್ಯ. ಮಗು ಬೆಳೆಯುವಾಗ ಆತನಿಗೊಂದು ಎಜುಕೇಶನ್ ಚಿಂತೆ, ಮಧ್ಯಾವಸ್ಥೆಗೆ ಬಂದಾಗ ಅವನ ಮದ್ವೆ ಚಿಂತೆ, ಮದ್ವೆ ಆದ್ಮೇಲೆ ಮಕ್ಳು ಚಿಂತೆ, ಮೊಮ್ಮಕ್ಳು ಚಿಂತೆ, ಸತ್ತಾದ್ಮೇಲೆ ಏನ್ ಚಿಂತೆ? ಇರೋರ್ಗೂ ಚಿಂತೆ ಮಾಡ್ತೀವಿ. ಚಿಂತೆ ಇಲ್ಲ ನನ್ನ ಮೇಲೆ ಹಾಕುವಂತ ದೇವರು ಹೇಳಿದ್ದಾರೆ ಆಲ್ರೆಡಿ. ನಿನ್ನ ಚಿಂತೆ ಏನ್ ಚಿಂತೆ ಮಾಡ್ತೀಯಮ್ಮ? ಗಂಡ್ಮಕ್ಳಿದ್ದಾರ, ಮದುವೆ ಪಯಣ, ನನ್ನ ಮೇಲೆ ಹಾಕು ನಿನ್ ಚಿಂತೆ. ನಾನು ಸಾಗಿಸ್ತೀನಿ. ಫಸ್ಟ್ ನನ್ನ ಕೆಲಸ ನೀನು. ನನ್ನ ಕೆಲಸ ಮಾಡಿದ್ರೆ ಏನಾಗುತ್ತೆ? ನಾನು ನಿನ್ ಕೆಲಸ ಮಾಡ್ತೀನಿ. ದೇವ್ರಿಗೋಸ್ಕರ ನಾವೊಂದು ಹೆಜ್ಜೆ ಇಟ್ಟರೆ ಏನಾಗುತ್ತೆ ಗೊತ್ತಾ? ದೇವ್ರು ನಮ್ಮ ಹಿಂದೆ ಬರ್ತಾ ಇರ್ತಾರೆ. ನಾವೇ ಎಲ್ಲೋ ಹೋಗ್ತಾ ಇದ್ದೀವಿ, ಆತನ ಹೇಳುವಂತ ಮಾರ್ಗದಲ್ಲಿ ನಾವು ಹೋಗ್ತಾ ಇಲ್ಲ. ನಮಗೋಸ್ಕರ ಚಿಂತೆ ಮಾಡೋರು ಯಾರೇ? ನಮ್ಗೆ ನಾವು ಚಿಂತೆ ಮಾಡ್ಕೊಂಡು ಏನ್ ಬೆಳೆಯೋಕ್ಕಾಗುತ್ತೆ? ಏನು ಬೆಳೆಯಕ್ಕಾಗಲ್ಲ ಪ್ರೇರೆ. ಒಂದು ಮೊಳ ಆದ್ರೂ ಬೆಳೆದಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿರೋ ಪಕ್ಷಿಯನ್ನು ನೋಡಿ ಅಂತ ಪಕ್ಷಿಗೆ ತೋರಿಸಿ ಹೇಳ್ತಾ ಇದ್ದಾರೆ. ಎಷ್ಟು ಅವಮಾನದ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಮೀನ್ ತೋರಿಸಿ ಬುದ್ಧಿ ಹೇಳ್ತಾ ಇದ್ದಾರೆ ದೇವರು. ಒಂದು ಹಕ್ಕಿನ ತೋರಿಸಿ ಇಷ್ಟೇ ಇರುತ್ತೆ ಬೇರೆ. ಅದು ಹಕ್ಕಿ ಇಷ್ಟೇ ಅದು ಮೆದುಳು ಇಷ್ಟೇ ನಮ್ದು ಇಷ್ಟಪ್ಪ ಇರ್ತದೆ. ಕೆಲವರು ನೋಡಿ ತಲೆ ಇಷ್ಟಪ್ಪ ಇರ್ತದೆ, ಅದ್ರ ಬುದ್ಧಿ ಏನೂ ಇರಲ್ಲ. ಇಷ್ಟು ಹಕ್ಕಿನ ತೋರಿಸಿ ದೇವರು ಹೇಳ್ತಾ ಇದ್ದಾರೆ. ಅದ್ ನೋಡು, ಅದು ಬಿತ್ತುವುದಿಲ್ಲ, ನಿಂತರ ಏನ್ ಮಾಡೋದಿಲ್ಲ, ಬಿತ್ತನೆ ಹಾಕೋದಿಲ್ಲ, ಕುಯ್ಯುವುದಿಲ್ಲ, ಬ್ಯಾಂಕ್ಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಆದ್ರೂ ಪರಲೋಕದಲ್ಲಿ ಇರುವ ತಂದೆ ಅವ್ರನ್ನ ಸಾಕ್ತಾ ಇದ್ದಾರೆ ಅಂದ್ರೆ ಅವ್ರಿಗಿಂತ ನೀವು ಎಷ್ಟೋ ಹೆಚ್ಚಿನವನಲ್ಲ, ಎಷ್ಟೋ. ಅದಕ್ಕೆ ಆಳ ಅಗಲ ಇಲ್ಲ. ಪ್ರೀತಿ ಶಾಶ್ವತವಾದದಂದ್ರೆ ಅದು ಶಾಶ್ವತ, ಅದಕ್ಕೆ ನೋ ಎಂಡಿಂಗ್. ಅದನ್ನ ನೋಡಿ ನಾವು ಬುದ್ಧಿ ಕಲಿಬೇಕು ಅಂತ ಅಂದಾಜ್ ಬೇರೆ. ಈ ಲೋಕದಲ್ಲಿ ನಾವ್ ಏನ್ ಕೂಡಿಟ್ಕೊಳ್ಬೇಕಂತಗೋಸ್ಕರ ನಾವು ತವಕ ಪಡ್ತಾ ಇದೀವಿ. ನಮ್ಗಂತೂ ಅರ್ಥ ಆಯ್ತಲ್ಲಪ್ಪ. ದೇವ್ರನ್ನ ಬಿಟ್ಟು ನೀವು ಏನೂ ಮಾಡಲ್ಲ ಇದೀವಿ. ನೋಡಿ ಕೊನೆ ವಚನವನ್ನು ನೋಡಿ ಓದಿಕೊಂಡು ಮುಗಿಸ್ಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 15:5.
ನಾನು ದ್ರಾಕ್ಷಿಯ ಬಳ್ಳಿ. ನಾನೇ 15:5. ಹಾ. ನಾನು ದ್ರಾಕ್ಷೆ ಬಳ್ಳಿ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಅವನು ಬಹಳ ಫಲ ಕೊಡುವನಲ್ಲ, ಅವನೇ ಯಾರು? ಯೇಸು ಕ್ರಿಸ್ತನನ್ನು ಆ ದ್ರಾಕ್ಷೆ ಬಳ್ಳಿ ಪ್ರೇರೆ. ದ್ರಾಕ್ಷೆ ಬಳ್ಳಿ ನೋಡಿದ್ರ ಎಷ್ಟು ಅದ್ಭುತವಾಗಿರುತ್ತೆ ಬೇರೆ, ಅದು ತಿನ್ನುವಾಗ ಅದು ರುಚಿನೇ ಒಂಥರ ಗೊತ್ತಾಗ್ತದೆ. ಏನ್ರಿ ಒಂದೊಂದು ಹಣ್ಣು ಒಂದೊಂದು ರುಚಿ. ಅದರಲ್ಲಿ ಯೇಸು ಸ್ವಾಮಿ ದ್ರಾಕ್ಷೆ ಬಳ್ಳಿಗೆ ಹೋಲಿಸಿ ಹೇಳ್ತಾ ಇದ್ರೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ಇದ್ದರೆ ಅವನೇ ಬಹಳ ಫಲ ಕೊಡುವನು. ಬಹಳ ಫಲ ಕೊಡುವುದರಿಂದ ನಿನ್ನ ತಂದೆಗೆ ಸಂತೋಷ ಉಂಟಾಗುವುದು. ಯಾವ ಫಲ? ಲೋಕದಲ್ಲೇನೋ ಹಣ್ಣು ಕಾಯಿ ಹಂಪ್ಲ ನೀನ್ ತಿನ್ನಮ್ಮ, ನಿನಗೆ ರೋಗ ಐತೆ ನೀನ್ ತಿನ್ನು, ಎಲ್ಲೋ ಕೊಡ್ತಾ ಇದೆಯಾ? ನೀನ್ ಹಣ್ಣು ತಿನ್ನು, ನಿನ್ನ ಬ್ಲಡ್ ಕಡಿಮೆ ಆಗೈತೆ ನೀನ್ ತಿನ್ನು ಅಂದ್ರೆ ಅದನ್ನ ದೇವ್ರು ಕೊಟ್ಬಿಟ್ಟು ಈ ಕೊಡ್ಬೇಕಾಗಿರೋದು ಆತ್ಮಿಕ ಫಲದಲ್ಲಿ ಏನ್ ಕೊಡ್ತಾ ಇದ್ದಾರೆ ಗೊತ್ತಾ? ಹೊಲಸು ಫಲಗಳನ್ನು ಕೊಡ್ತಾ ಇದ್ದಾರೆ. ಮಾರ್ಕನ ಬರೆದ ಸುವಾರ್ತೆ 7:20 ಬೆಳಗ್ಗೆ ಒಳಗಿನಿಂದ ಕೊಲೆ ಆಗುವುದಿಲ್ಲ ಎಂತಂದ್ರೆ, ಒಳಗಿನಿಂದ ಹೊರಗಡೆ ಬರುವಂತದ್ದೇ ಮನುಷ್ಯನನ್ನು ಕೊಲೆ ಮಾಡುವುದು. ಫಸ್ಟ್ನೇದು ಅದನ್ನು ಬರುತ್ತೆ, ಲೀಸ್ಟ್ ಕೊಟ್ಟಿದ್ದಾರೆ ದೇವರು. ಯಾವ್ದಾದ್ರು ಉಳುಕು ಫಲ, ಯಾವ್ದಾದ್ರು ಒಳ್ಳೆ ಫಲ. ಸೂಳೆಗಾರಿಕೆ, ಕಳ್ಳತನ, ಮೋಸ, ಆದ್ರ ಇದೆಲ್ಲ ಏನಾಗಿದೆ ಅಂದ್ರೆ ಉಳುಕು ಫಲ. ಇದನ್ನ ಕೊಟ್ಟು ಇದನ್ನ ನೀವು ಮಾಡಿಕೊಂಡಿದ್ರ, ಇದನ್ನ ನನ್ನ ಹತ್ರ ತಗೊಬಂದು ನೀವು ಪರಿಶುದ್ಧರಾಗಿ ನೀತಿವಂತರಾಗಿ ಬದುಕಿ ಅಂದ್ರೆ ನಿಮಗೆ ಮನಸ್ಸಿಲ್ಲ. ನೀವೇನ್ ಕೊಡ್ತಾ ಇದ್ರೆ, ಯಾವ ಫಲ ಕೊಡ್ತಾ ಇದ್ರೆ ಅಂದ್ರೆ ಹುಳುಕು ಫಲ. ಏನಾಗಿದ್ದಾರೆ ಎಲ್ಲರೂ ಹುಳುಕು ಫಲ ಕೊಡ್ತಾ ಇದ್ದಾರೆ. ಬೇರೆ ಈ ಭೂಮಿ ಒಂದು ಏನಾಗಿದೆ, ತೋಟವಾಗಿದೆ. ನಾವು ಮರಗಳು, ನಮ್ಮಿಂದ ಏನ್ ಉಂಟಾಗ್ಬೇಕು ಹೇಳಿ? ಒಳ್ಳೆ ಫಲ ಬರಬೇಕು. ಬೇರೆ ನಿಮ್ಮ ಮನೆಯ ಮುಂದೆ